ದೇವ್ರ ಮನೆಗೆ ಹೋದಾಗಲೇ ನಿಮ್ಗೆ ಹೇಳಿದ್ದೆ, ಅರ್ಥ ಆಗಲಿಲ್ಲ ಅನಿಸುತ್ತೆ. ನಿನ್ನನ್ನು ಇಲ್ಲಿ ನೋಡಿ ನಮ್ಮ ಮನೆ ಕೆಲಸದವಳು ಅಂದ್ಕೊಂಡಿದ್ದೆ. ಭಾವ ಮದುವೆ ಆಗಿರೋ ಹೆಂಗಸು ಅಂತ ಗೊತ್ತೇ ಆಗಲಿಲ್ಲ. ಪಾಪಮ್ಮ, ಇವಳಿಗೇನು ಕೆಲಸ ಇಲ್ಲಿ? ಅಮ್ಮವರೇ, ದೊಡ್ಡಮ್ಮವರಿಗೆ ಅಡುಗೆ ಮಾಡೋದು ಇಷ್ಟ. ಹೇಳಿದ್ದಕ್ಕೆ ಅಷ್ಟೇ ಉತ್ತರ ಕೊಡು. ಯಾರ್ಯಾರಿಗೋ ಏನೇನೋ ಇಷ್ಟ ಆಗುತ್ತೆ ಅಂತ ಅದೆಲ್ಲ ಕೊಡೋಕ್ಕಾಗಲ್ಲ. ನೀರು ದೋಸೆಗೆ ಚಟ್ನಿ ಮಾಡ್ತೀನಿ ಅಂದರು. ಈ ಮನೆಯಲ್ಲಿ ನೀನು ಒಂದು ಭಾಗ ಆಗ್ತೀಯ ಅಂತ ತಿಳ್ಕೊಂಡಿದ್ರೆ ಅದು ಯಾವತ್ತೂ ಸಾಧ್ಯ ಇಲ್ಲ. ನಿನ್ನೆ ದೇವ್ರ ಮನೇಲಿ ಹೇಳಿದ್ದೆ, ಆದರೆ ನಿನ್ನ ದಡ್ಡ ತಲೆಗೆ ಅರ್ಥ ಆಗಲಿಲ್ಲ ಅನ್ಸುತ್ತೆ. ಇನ್ನೊಂದು ಸತಿ ಹೇಳ್ತೀನಿ ಕೇಳು. ನೀನು ಅಡುಗೆ ಮಾಡಿದ್ಯಾ ಅಂದರೆ ಯಾರೂ ಊಟ ಮಾಡಲ್ಲ. ಯಾಕಂದರೆ ನಿನ್ನ ಸ್ಥಾನ ಏನು ಅನ್ನೋದು ಎಲ್ರಿಗೂ ಗೊತ್ತು. ಇಷ್ಟಾದ ಮೇಲೂ ನೀನು ನಮ್ಮಲ್ಲಿ ಒಂದಾಗಕ್ಕೆ ಬಂದರೆ ನಿನಗೆ ಸಿಗೋದು ಇದೆ. ನೀವೇ ಅಡುಗೆ ಮನೆಯಿಂದ ಹೋಗ್ತೀಯಾ ಅಥವಾ ನಾನೇ? ಬೊಕ್ಕೆ ನೋಡಿ ಬರ್ತ್ಡೇನಾ ಆ್ಯನಿವರ್ಸರಿನಾ ಅಂತೆಲ್ಲ ಯೋಚಿಸಿ ತಲೆ ಕೆಡ್ಸ್ಕೊಬೇಡಿ. ವಿಶೇಷ ಏನೂ ಇಲ್ಲದೆ ಇದ್ರೂ ಈ ಥರ ಬೊಕ್ಕೆ ಕೊಟ್ಟರೆ ಖುಷಿ ಆಗುತ್ತಲ್ವ. ನಾನು ಬೇಜಾರಲ್ಲಿದ್ದಾಗ ನನ್ನ ಮೂಡ್ ಸರಿ ಹೋಗ್ಸೋದಕ್ಕೆ ನೀವು ಏನೇನು ಎಫರ್ಟ್ ಹಾಕಿದ್ದೀರಾ. ಈಗ ಅದೇ ಥರ ನಂದು ಒಂದು ಸಣ್ಣ ಪ್ರಯತ್ನ ಅಷ್ಟೆ. ಮುಳ್ಳಲ್ಲೇ ಬೆಳೆದ್ರು ಆ ಗುಲಾಬಿ ಹೇಗೆ ನತ್ತಿದೆ ನೋಡಿದ್ರ? ನೀವು ಅಷ್ಟೆ, ನೋವೆಷ್ಟೇ ಬರ್ಬೋದು, ಆದರೆ ನಗೋದು ಮರಿಬಾರ್ದು. ಬೊಕ್ಕೆ ಚೆನ್ನಾಗಿದೆ ಅನ್ಕೋತೀನಿ, ಹಾಂ, ಆದರೆ ನನ್ನಷ್ಟೇನಲ್ಲ ಅಲ್ವಾ? ನನ್ನ ಸಿಡಕ್ ಮೂತಿ ಗಂಡ ನಕ್ಕಿದ್ದು ನಾನಂತೂ ನೋಡಿಲ್ಲಪ್ಪ. ಕೋತಿ, ನೀನು ಹೀಗೆ ಕ್ಯೂಟಾಗಿ ಆಡ್ತಿದ್ರೆ ಇಂಥ ಸಿಡಕ್ ಮುತ್ತಿಗೂ ನನಗೂ ಬರುತ್ತೆ. ಅದು ಸರಿ, ನೀನು ಇಲ್ಲೇ ಇದ್ರೂ ಇಲ್ಲಿ ಲೆಟ್ರಿ ಆಗ್ಬಿಡ್ತಿದ್ಯಾ? ಡೈರೆಕ್ಟಾಗಿ ಹೇಳ್ಬೋದಿತ್ತಲ್ವಾ? ಡೈರೆಕ್ಟಾಗಿ ಹೇಳಿದ್ರೆ ನಗ್ತಿದ್ರಾ? ಸುಮ್ಮನೆ ಹೇಳಿದ್ರೆ ಕೆಲ್ಸದ ಟೆನ್ಷನಲ್ಲಿ ಮರ್ತೋಗ್ತಿದ್ರಿ. ಈ ಥರ ಲೆಟ್ರ್ ಬರೆದು ಕೊಟ್ಟರೆ ಇದನ್ನು ಜೋಪಾನವಾಗಿ ಲಾಕರ್ನಲ್ಲಿಟ್ಟು ಸೇಫ್ ಮಾಡ್ತೀರಾ. ನಿಜ ಅಲ್ವಾ? ಲೈಫಲ್ಲಿ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋ ಪಾರ್ಟ್ನರು ಎಷ್ಟು ಮುಖ್ಯ ಅಂತ ನನಗೆ ನಿನ್ನ ನೋಡಿ ಅರ್ಥ ಆಗಿದೆ. ಮನೇಲಿ ಹೀಗೆ ನಡೀತಾ ಇದ್ರೋ ನೀನು ನನ್ನ ಜೊತೆ ಇರೋದು ನನಗೊಂಥರ ಸಮಾಧಾನ. ಥ್ಯಾಂಕ್ ಯು ಸೋ ಮಚ್. ಲವ್ ಯು.
ಹೇಗಿದೆಯಾ ಅಭಿ? ಹೆಲ್ಪ್ ಮಾಡ್ಲಾ? ಹೆಲ್ಪು ನೀವು ಈಗ ಮಾಡಿರೋ ಹೆಲ್ಪಿಂದಾನೇ ನಾನು ಸುಧಾರಿಸ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಮತ್ತೆ ಹೆಲ್ಪ್ ಅಂತೆ ಹೆಲ್ಪು. ಆಗಿದ್ದಾಗೋಯ್ತು ಅಭಿ, ಯಾವುದನ್ನು ನಾನು ಬೇಕಂತಲೇ ಮಾಡಿ. ಪ್ಲೀಸ್ ಮತ್ತೆ ಅದನ್ನೇ ಹೇಳಬೇಡಿ. ನೀವು ಮಾಡಿರೋ ಕೆಲಸದಿಂದ ನನ್ನ ಮನಸ್ಸಲ್ಲಿ ಎಷ್ಟು ಕೋಪ ಇದೆ ಅಂತ ನೀವು ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ. ನೋಡಿ, ನನಗೆ ನಿಮ್ಮ ಜೊತೆಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ದಯವಿಟ್ಟು ಇಲ್ಲಿಂದ ಆಚೆ ಹೋಗಿ. ಅಲ್ಲ, ನಿನ್ನೆ ತಾನೇ ಇಷ್ಟೆಲ್ಲ ಆಗಿದೆ, ಈಗ ನೋಡಿದ್ರೆ ನೀನು ಎಲ್ಲೋ ಆಚೆ ಹೊರಟಿದ್ಯಾ. ದಯವಿಟ್ಟು ಒಂದೆರಡು ದಿನ ರೆಸ್ಟ್ ಮಾಡು ಅಂತ ಹೇಳೋಕೆ ಬಂದೆ ಅಷ್ಟೇ. ನನ್ನ ಮೇಲೆ ಅಷ್ಟೇ ಕಾಳಜಿ ಇರೋರು ನನ್ನ ಮದುವೆ ಮುರಿದು ಬಿಡ್ಬೇಕಾದ್ರೆ ಯೋಚನೆ ಮಾಡಬೇಕಿತ್ತು. ಈಗ ಬಂದು ಮಾತಾಡಿ ಏನು ಪ್ರಯೋಜನ? ಅಭಿ, ನಿನ್ನ ಮದುವೆ ಇರಿಟೇಟ್ ಮಾಡಬೇಡಿ. ನನ್ನ ಮೇಲೆ ನಿಜವಾಗ್ಲೂ ನಿಮಗೆ ಕನ್ಸರ್ನ್ ಇದ್ರೆ ನನ್ನ ವಿಚಾರಕ್ಕೆ ಇಂಟರ್ಫಿಯರ್ ಆಗಬೇಡಿ. ಅದೇ ನೀವು ನನಗೆ ಮಾಡೋದು ದೊಡ್ಡ ಉಪಕಾರ. ಅಭಿ ಪ್ಲೀಸ್ ಇಲ್ಲಿಂದ ಹೊರಟೋಗಿ. ನಿಮಗೆ ಬೇಕಾಗಿದ್ದನ್ನು ನೀವು ಮಾಡ್ಕೊಂಡು ಆಯ್ತಲ್ಲ, ಇನ್ನು ನನಗೆ ಹೇಗೆ ಬೇಕೋ ನಾನು ಹಾಗಿರ್ತೀನಿ. ನನ್ನ ಜೀವನ ಹಾಳು ಮಾಡಿದ್ದು ಸಾಕು. ಇನ್ನಾದರೂ ನನ್ನ ಪಾಡಕ್ಕೆ ನನ್ನ ಬಿಟ್ಬಿಡಿ. ಪುರೋಹಿತರೆ, ಇಲ್ಲಿ ಮುಗಿಸ್ಕೊಂಡು ಬೇರೆ ಎಲ್ಲೂ ಓಡಿ ಹೋಗೋದಿಲ್ಲ ತಾನೇ. ನೋಡಿ, ಎಲ್ಲ ನಿಧಾನವಾಗಿ ಶಾಸ್ತ್ರೋಕ್ತವಾಗಿ ಆಗಬೇಕು. ದತ್ತಣ್ಣ, ಏನು ಚಿಂತೆ ಮಾಡಿಬೇಡಿ. ಶಾಸ್ತ್ರೋಕ್ತವಾಗಿ ಏನು ಪೂಜೆ ಮಾಡಬೇಕೋ ಅದು ಇವರಿಬ್ಬರ ಕೈನಲ್ಲೂ ಮಾಡಿಸ್ತೀನಿ. ಕರೆಸ್ಬಿಡಿ, ಪೂಜೆ ಶುರು ಮಾಡಿಸ್ಕೊಳ್ಳೋಣ. ಬಂದು ಬಿಡ್ತಾರೆ. ಇನ್ನೊಂದು 5 ನಿಮಿಷ ಬೇಗ ಬನ್ನಿ ಅಂತಾನು ಹೇಳಿದ್ದೆ. ಕೆಲಸ ಮಾಡ್ತೀನಿ, ಇನ್ನೊಂದು ಸಲ ಫೋನ್ ಮಾಡಿಬಿಡ್ತೀನಿ ಅವ್ರಿಗೆ. ತಾತ, ನಾನು ಈಗ ತಾನೇ ಫೋನ್ ಮಾಡಿದ್ದೆ, ಇನ್ನೇನು ಬಂದ್ಬಿಡ್ತಾರೆ. ಪುರೋಹಿತ್ರೆ, ಒಂದು ಸ್ವಲ್ಪ ಹೊತ್ತು ಅಷ್ಟರೊಳಗೆ ಬೇರೆ ಏನಾದರೂ ರೆಡಿ ಮಾಡ್ಕೊಳ್ಳೋದಿದ್ರೆ ಹೇಳಿ. ನೋಡಿಮ್ಮ, ಎಲ್ಲ ತಯಾರಿನೂ ಆಗಿದೆ. ಅವ್ರು ಬಂದ ತಕ್ಷಣ ಪೂಜೆ ಶುರು ಮಾಡಿಸೋದಷ್ಟೇ. ಸೋಗ್ಲಾಡಿ, 1-2 ನಿಮಿಷ ಬಾಯ್ ಕಡೆ. ಏನ್ ತಾತ? ಹೊರಟಿದ್ದಾರೆ ತಾನೇ, ಲೇಟ್ ಆದರೆ ಕಷ್ಟ ಆಗ್ಬಿಡುತ್ತೆ. ಸೋಗ್ಲಾಡಿ, ಟೆನ್ಷನ್ ಮಾಡ್ಕೋಬೇಡಿ ತಾತ, ಬರ್ತಾರೆ. ಬರತ್ ಸ್ವಲ್ಪ ಲೇಟ್ ಆದ್ರೆ ಏನಾಗತ್ತೆ ಹೇಳಿ? ನನಗೆ ನಿನ್ನ ಗಂಡಂದೇ ಯೋಚನೆ. ಸೋಗ್ಲಾಡಿ, ಅವನು ಹೇಗೆ ಮಾತಾಡ್ಬಿಟ್ಟ ನೋಡಿದ್ಯಾ? ಇವರು ಏನಾದ್ರು ತಡವಾಗಿ ಬಂದರೆ ಹೊರಗಡೆ ಹೋಗಿರೋ ಅವನು ವಾಪಸ್ ಬಂದ್ಬಿಡ್ಬೋದು. ಆಮೇಲೆ ಇವ್ರನ್ನ ನೋಡಿ ಬಾಯಿಗೆ ಬಂದ ಹಾಗೆ ಮಾತಾಡಿದ್ರೆ ಪಾಪ ತುಳಸಿಗೂ ಮಾಧವನಿಗೂ ಮನಸ್ಸಿಗೆ ನೋವಾಗತ್ತಲ್ವ? ಹಾಗೆಲ್ಲ ಏನೂ ಆಗಲ್ಲ ತಾತ. ನಾವು ಅವನಿಗೆ ಹೇಳೋ ಅಷ್ಟು ಹೇಳಿದ್ದೀವಿ. ಅವನು ಇನ್ನೂ ಹಠ ಮಾಡ್ತಾನೆ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ಸಿಚುಯೇಷನ್ ಹೀಗಿದೆ ಅಂದಮೇಲೆ ಅವನು ಒಪ್ಕೋಬೇಕು. ಮುಂದೆ ಯಾವಾಗಲೂ ಒಪ್ಕೋತಾನೆ, ಅದು ಸರಿ. ಆದರೆ ಅದುವರೆಗೂ ಇವನಿಂದ ಮಾಧವನ್ಗೂ ತುಳಸಿಗೂ ಅವ್ರ ಮನಸ್ಸಿಗೆ ನೋವಾಗದಿರೋ ಹಾಗೆ ನೋಡ್ಕೋಬೇಕಲ್ವಾ? ನಾವು ನಮ್ಮ ಪ್ರಯತ್ನ ಮಾಡೋಣ ತಾತ. ಅದನ್ನ ಮೀರಿ ನಾವಿನ್ನೇನು ಮಾಡೋಕ್ಕಾಗತ್ತೆ? ಹೇಗಿದ್ರು ಹಬ್ಬ, ದೇವಿ ಹತ್ರ ಎಲ್ಲ ಬೇಡ್ಕೊಳ್ಳೋಣ. ಯಾರಿಗೊತ್ತು, ದೇವಿ ಅಸ್ತು ಅಂದ್ಬಿಟ್ರೆ? ಹೌದೌದೌದು, ಹೀಗೆ ಬಿಟ್ರೆ ನೀನು ದೇವಿ ಬಾಯಲ್ಲೂ ಅಸ್ತು ಅನ್ನಿಸ್ಬಿಡೋಳೆ. ಯಾಕೆ ಹೀಗಾಗ್ತಾ ಇದೆ ದೇವ್ರೆ? ನಾನು ಏನು ಮಾಡಿದ್ರು ಇವರಲ್ಲಿ ಒಬ್ಳು ಆಗೋದೇ ಇಲ್ವಾ? ಇದಕ್ಕೋಸ್ಕರ ನಾನು ನಮ್ಮ ಮನೇನ ಬಿಟ್ಟು ಇಲ್ಲಿಗೆ ಬರಬೇಕಾಗಿತ್ತ? ಅರೆ ತುಳಸಿಯವರೇ, ಇನ್ನೂ ರೆಡಿ ಆಗಿಲ್ವಾ? ದತ್ತ ಸಿರಿ ಇಬ್ರು ಆಗ್ಲೇ ಒಂದೊಂದ್ಸಲ ಫೋನ್ ಮಾಡಾಯ್ತು. ರಾವು ಕಾಲ ಶುರುವಾಗಕ್ಕೆ ಮುಂಚೆ ಪೂಜೆ ಮುಗಿಸ್ಬೇಕಂತೆ. ಬೇಗ ರೆಡಿ ಆಗ್ತೀರಾ? ಹೋಗೋಣ. ಹಾ, ಯಾಕೆ, ಏನಾಯ್ತು? ಯಾರಾದರೂ ಏನಾದರೂ ಅಂದ್ರ? ಹಾಗೇನಿಲ್ಲ. ಮತ್ತ್ಯಾಕೆ ಹೇಗಿದ್ದೀರಾ? ನನಗೊಂದು ವಿಷಯ ಅರ್ಥ ಆಗಲಿಲ್ಲ. ಈ ಮನೆಯಲ್ಲಿ ನಿಮ್ಗೆ ಯಾರೇ ಏನೇ ಅಂದ್ರು
ಎಷ್ಟು ಬೇಗ ಎಲ್ಲ ಮರೆತು ಸಮಾಧಾನವಾಗಿ ಮಾತಾಡ್ತಿರಲ್ಲ, ಅದು ಹೇಗೆ ಅಂತ ಹೇಳಲೇಬೇಕಾ? ಹೇಳೋದು ಕಷ್ಟ ಆದರೆ ಬೇಡ. ಕಷ್ಟ ಏನೂ ಇಲ್ಲ, ಹೇಳಿದ್ರೆ ನಿಮ್ಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ. ಅಂದರೆ ನನ್ನ ಮನಸ್ಸಲ್ಲೂ ನೂರಾರು ಪ್ರಶ್ನೆ ಬರುತ್ತೆ. ಇವರೆಲ್ಲ ಯಾಕೆ ಹೀಗೆ ಹೇಳ್ತಾರೆ? ಇವರೆಲ್ಲ ನನ್ನನ್ನು ಅರ್ಥನೇ ಮಾಡ್ಕೊಳ್ಳಲ್ವಾ ಅಂತ. ಮೊದಲಾದರೆ ಬೇರೆ ಮಾತು, ಆದರೆ ಈಗ ನಾನು ಒಂದು ಕ್ಷಣ ಕಣ್ಮುಚ್ಚಿ ದೀರ್ಘವಾಗಿ ಉಸಿರಾಡ್ತೀನಿ. ಆಗ ನನ್ನ ಕಣ್ಮುಂದೆ ಬರೋದು ನಿಮ್ಮ ಮುಖ. ಇದೆಲ್ಲ ನನಗೋಸ್ಕರ ಅಲ್ಲದೆ ಇದ್ರೂ ನಮಗೋಸ್ಕರ ಸಹಿಸ್ಕೋಬೇಕು ಅನ್ಸುತ್ತೆ. ನಾನೀಗ ಒಂಟಿ ಅಲ್ವಲ್ಲ, ಜೊತೆಗೊಬ್ಬರಿದ್ದಾರೆ. ಅದರಲ್ಲೂ ನಿಮ್ಮಂಥವ್ರು ಅಂದಾಗ ಅದನ್ನು ಸಹಿಸೋದೇನು ದೊಡ್ಡ ವಿಷಯ ಆಗಲ್ವಲ್ಲ. ರೆಡಿಯಾಗಿ ಮಾವ, ಸಾರಿ, ನನಗೂ ನಿಮ್ಮ ಜೊತೆ ಬರಬೇಕು ಅಂತ ಇತ್ತು. ಆದರೆ ಇವ್ರ ಮನಸ್ಸು ಯಾಕೋ ಸರಿ ಇಲ್ಲ. ಈ ಟೈಮ್ನಲ್ಲಿ ಅವ್ರನ್ನ ಬಿಟ್ಟು ಬರೋಕ್ಕೆ ನನ್ನ ಮನಸ್ಸು ಒಪ್ತಿಲ್ಲ. ಪರವಾಗಿಲ್ಲ ಪೂರ್ಣಿ, ಅವಿಗೆ ನಿನ್ನ ಅವಶ್ಯಕತೆ ಇದೆ. ಈ ಮನೆ ಸೊಸೆಯಾಗಿ, ನನ್ನ ಮಗಳಾಗಿ, ನನ್ನ ಮಗನ ಹೆಂಡತಿಯಾಗಿ ನೀನು ಜವಾಬ್ದಾರಿಗಳನ್ನೆಲ್ಲ ನಿಭಾಯಿಸೋದು ನೋಡಿದ್ರೆ ಹೆಮ್ಮೆ ಆಗತ್ತೆ. ಪರವಾಗಿಲ್ಲ, ಇನ್ನೊಂದಿನ ಆರಾಮಾಗಿ ಎಲ್ಲರೂ ಒಟ್ಟಿಗೆ ಹೋಗ್ಬರೋಣ. ಸರಿ, ಸಿರಿನ ಕೇಳಿದೆ ಅಂತ ಹೇಳಿ ಮಾವ. ಆಯ್ತು ಪೂರ್ಣಿ. ಜೊತೆ ಹೊಸ ನಡಿಗೆ, ಹೃದಯವ ಹೊಸಿಲನು ದಾಟಿದೆ. ಹೊಸತನಕ್ಕೆ ಹೊಸ ಜೀವನಕ್ಕೆ ಮನಸ್ಸಿದು ರುಜುವನು ಹಾಕಿದೆ. ನನ್ನ ಬಾಳ ಹಾಡಲ್ಲಿ ಅನುಪಲ್ಲವಿ ಮೂಡಿದೆ. ನಿನ್ನ ಮೌನ ರಾಗವೀಗ ಅನುರಾಗವಾಗಿದೆ. ಮನಸ್ಸು ಮನಸ್ಸುಗಳ ಸಮ್ಮಿಲನ. ಶ್ರೀರಸ್ತು ಶುಭಮಸ್ತು. ವಯಸ್ಸು ವಯಸ್ಸುಗಳ ಶುಭ ಮಿಲನ. ಮಾವ, ಶ್ರೀರಸ್ತು ಹಾಡೋಣ. ಹಾಂ ಸರಿ. ಅಮ್ಮ, ಒಂದು ನಿಮಿಷ. ಈಗ ನಿಮ್ಮ ಮುಖದಲ್ಲಿ ಒಂದು ಕಳೆ ಬಂತು ನೋಡಿ. ಮದುವೆ ಆದ ನಂತರ ಮೊದಲನೇ ಸರಿ ತವ್ರ ಮನೆಗೆ ಹೋಗೋ ಸಂತೋಷ ಇದೆಯಲ್ಲ, ಅದು ಅಕ್ಷರದಲ್ಲಿ ವರ್ಣಿಸೋಕ್ಕಾಗಲ್ಲ. ನಾವು ಸಂತೆಯಲ್ಲಿ ಕಳೆದೋಗಿ ಕಂಗಾಲಾಗಿರ್ತೀವಲ್ಲ, ಆಗ ನಮಗೆ ಗೊತ್ತಿರೋರು ಒಬ್ರು ಕಾಣಿಸಿದ್ರೆ ನಮ್ಗೆ ಆಗುತ್ತಲ್ಲ ಖುಷಿ, ಹಾಗನ್ಸುತ್ತೆ. ಆದರೆ ಆ ಎಕ್ಸ್ಪೀರಿಯನ್ಸ್ ನನಗಿಲ್ಲ. ನಿಮ್ಮನ್ನು ನೋಡಿದ್ಮೇಲೆ ಅದು ನಿಜ ಅನಿಸ್ತಿದೆ. ಹೊರಡ್ತೀವಿ ಪೂರ್ಣಿ. ಲೇಟ್ ಆದರೆ ದತ್ತ ಮಾಸ್ಟರ್ ಕ್ಲಾಸ್ ತಗೋತಾರೆ. ಮಾವ, ಒಂದು ನಿಮಿಷ ಬನ್ನಿ, ಇಲ್ಲಿ ನಿಂತ್ಕೊಳ್ಳಿ. ನೀವಿಬ್ರು ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಯಾರ ದೃಷ್ಟಿನೂ ಬೀಳದೆ ಇರಲಿ.
ಚಿಕ್ಕಮ್ಮ, ನೀವಾದರೂ ಸ್ಟ್ರಿಕ್ಟಾಗಿ ಹೇಳಬೇಕಲ್ವಾ? ಇಂಥ ಪರಿಸ್ಥಿತಿಯಲ್ಲೂ ಹಬ್ಬ ಅಂತೆ, ಸ್ವಲ್ಪನೂ ಸೀರಿಯಸ್ನೆಸ್ಸೇ ಇಲ್ಲ ಅವ್ರಿಗೆ. ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅಲ್ಲ, ನಾನೇನಾದರೂ ಹೇಳಿದರೆ ಅವ್ರ ಮನಸ್ಸಿಗೆ ನೋವಾಗಲ್ವಾ? ಚಿಕ್ಕಮ್ಮ, ಇಂಥ ಪರಿಸ್ಥಿತಿಯಲ್ಲೂ ಅವ್ರ ಬಗ್ಗೆನೂ ಯೋಚಿಸ್ತಿದ್ರಲ್ಲ, ಅವರಿಂದ ಈ ಮನೆಗಾಗಿರೋದು ಅವಮಾನ ಸಾಲ್ದ? ಈ ಮನೆ ಹಿರಿಯರು, ಹೋಗಲಿ ಬಿಡು. ಅಭಿ ಅವ್ರು ಹೋಗಿರೋದನ್ನು ನೋಡಿರಲ್ಲ, ಅವನ ಮನಸ್ಸಿಗೆ ನೋವಾಗದೇ ಇದ್ರೆ ಅಷ್ಟು ಸಾಕು. ಆ ವಿಷಯ ಬೇಡ, ಕೇಳಿಸ್ಕೊಂಡ್ರೆ ನೊಂದ್ಕೋತಾರೆ. ಅಭಿ ಅಭಿ ಬಾತ್ರೂಮಲ್ಲಿ ಇರ್ಬೋದು, ನೋಡ್ತೀನಿ. ಅಭಿ ಅಭಿ ಈಸ್ ನಾಟ್ ದರ್ ಚಿಕ್ಕಮ್ಮ. ವಾಟ್? ಎಲ್ಲಿ ಹೋದ ಇವನು? ಹೇಳ್ದೆ ಕೇಳ್ದೆ ಎಲ್ಲೂ ಹೋಗಲ್ವಲ್ಲ? ಪಾಪಮ್ಮ, ರತ್ನ, ರಾಮಣ್ಣ, ಅಭಿ ಎಲ್ಲಿ? ಅದು ಬೆಳಬೆಳಿಗ್ಗೆ ಕಾರ್ ತಗೊಂಡು ಒಬ್ಬರೇ ಹೋದ್ರಲ್ಲ ಯಜಮಾನ್ರೆ. ವಾಟ್? ಒಬ್ಬನೇ ಆಚೆ ಹೋದ್ನಾ? ಇಂಥ ಕಂಡೀಷನಲ್ಲಿ ಒಬ್ಬನೇ ಹೋಗಿದ್ದಾನಂದ್ರೆ ನೀವು ನಮಗೆ ಇನ್ಫಾರ್ಮ್ ಮಾಡ್ಬೇಕಿತ್ತಾನೆ, ಅಟ್ಲೀಸ್ಟ್ ತಡಿಬೇಕಿತ್ತಾನೆ. ನಿಮಗೆ ಗೊತ್ತು ಅನ್ಕೊಂಡು. ಡ್ಯಾಮ್ ಇಟ್! ಎಲ್ಲಿದೆ ದೀಪಿಕಾ? ನನ್ನನ್ನು ಮೀಟ್ ಮಾಡೋದಕ್ಕೆ ವೆಯ್ಟ್ ಮಾಡ್ತಿದ್ದೀನಿ. ವಾಟ್? ನಾನು ಈಗಲೇ ಮೀಟ್ ಮಾಡ್ತೀನಿ ಅಂತ ನಾನು ನಿಂಗೆ ಹೇಳಿದ್ನಾ? ನಿನಗೆ ಸಡನ್ನಾಗಿ ಕರೆದ್ರೆ ನನಗೆ ಬರೋಕ್ಕಾಗಲ್ಲ ಅಭಿ. ದೀಪಿಕಾ, ನಿಂಗೆ ನೆನಪಿದೆಯಾ? ಒಂದು ಟೈಮಲ್ಲಿ ನೀನು ನನಗೋಸ್ಕರ ಹೀಗೆ ವೆಯ್ಟ್ ಮಾಡ್ತಿದ್ದೆ. ನಾನು ಬರಲೇಬೇಕು ಅಂತ ಹಠ ಮಾಡ್ತಿದ್ದೆ. ಆ ಟೈಮಲ್ಲಿ ನಾನು ಏನೇ ಕೆಲಸ ಇದ್ರೂ ಬಿಟ್ಟು ಬರ್ತಾ ಇದ್ದೆ ಅಲ್ವಾ? ಆಗ ಸಿಚುವೇಶನ್ ಬೇರೆ ಇತ್ತು ಅಭಿ. ಈಗ ನಮ್ಮ ಮನೇಲಿರೋ ಕಂಡೀಷನ್ ಹೇಗಿದೆ ಅಂತ ನಿನಗೆ ಗೊತ್ತಿಲ್ಲ. ಐ ನೋ ದೀಪಿಕಾ, ನಿಮ್ಮ ಮನೇಲಿ ಕಂಡೀಷನ್ ಹೇಗಿರುತ್ತೆ ಅಂತ ಗೊತ್ತಿದ್ದೇನೆ ನೀನು ನನಗೆ ತಕ್ಷಣ ಸಿಗು ಅಂತ ಹೇಳ್ತಿರೋದು. ನಂಗೆ ಗೊತ್ತು ನಮ್ಮ ಮದುವೆ ನಿಂತು ಪಪ್ಪಂಗೆ ತುಂಬಾ ಅವಮಾನ ಆಗಿದೆ ಅಂತ. ಸೊ ಪಪ್ಪ ಈಗ ಸುಮ್ಮನಿರಲ್ಲ, ನಿನಗೆ ಬೇರೆ ಮದುವೆ ಮಾಡೋ ಯೋಚನೆ ಮಾಡಿರ್ತಾರೆ. ಅಭಿ ಪ್ಲೀಸ್. ನಿಜ ಹೇಳು ದೀಪಿಕಾ, ನಿನ್ನ ಹತ್ರ ಪಪ್ಪ ಈ ವಿಚಾರ ಹೀಗೆ ಅಂದರೆ ಕಷ್ಟ ಅಭಿ. ನಾನು ಎಂಥ ಸಿಚುವೇಶನ್ ಇದ್ದೀನಿ ಅಂತ ಗೊತ್ತಿದ್ದು ಹೀಗೆ ಹೇಳ್ತಿದ್ದೆಲ್ಲ ದೀಪಿಕಾ. ಸಾರಿ ಅಭಿ, ಐ ವಿಲ್ ಟ್ರೈ, ಬಟ್ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ನೋ ದೀಪಿಕಾ, ಟ್ರೈ ಎಲ್ಲ ಇಲ್ಲ. ಇನ್ನು 1 ಗಂಟೆಲಿ ಯು ವಿಲ್ ಬಿ ಹಿಯರ್ ಅಷ್ಟೇ. ಇಲ್ಲ ನಾನೇ ನಿಮ್ಮ ಮನೆಗೆ ಬಂದ್ಬಿಡ್ತೀನಿ. ಓ ಮೈ ಗಾಡ್, ಅದೊಂದು ಕೆಲಸ ಮಾಡಬೇಡ, ನಾನೇ ಬರ್ತೀನಿ. ಹೇಗಾದರೂ ಮಾಡಿ ಅಮ್ಮನ ಹೆಲ್ಪ್ ತಗೊಂಡು ನಾನೇ ಬರ್ತೀನಿ.